ನಮಸ್ಕಾರ ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಫ್ರೆಶ್ ಆದ ಚಮ್ಮೀನು ತೊಗೊಂಡು ಬಂದಿದ್ದೀನಿ. ಸಟ್ಲೆ ಅಂತ ಹೇಳ್ತಾರೆ ನಮ್ಮ ಕಡೆ, ಚೊಮ್ಮೀನು ಅಂತಲೂ ಹೇಳ್ತಾರೆ. ಅದೇ ಇದನ್ನು ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ. ನಾನು ಏನಿಲ್ಲ, ಅದ್ರ ತಲೆ ತೆಗಿತಿಲ್ಲ, ಬಾಲ ತೆಗಿತಿಲ್ಲ, ಏನಿಲ್ಲ. ಅದ್ರ ಮೈಯನ್ನು ಮಾತ್ರ ತೆಗಿತಾ ಇದ್ದೀನಿ. ಆ ಮೈ ಬದಿಂತ ಮಾತ್ರ ತೆಗಿತಾ ಇದ್ದೀನಿ. ಯಾಕಂದರೆ ನಾನು ಇವತ್ತು ಒಂದು ಮೆಕರೋನಿಯ ಪಾಸ್ತಾ ಮಾಡ್ಬನ್ನಿ ಅಂತಿ, ಸಟ್ಲೆ ಹಾಕಿ ಫ್ರಾನ್ಸ್ ಹಾಕಿ ಪಾಸ್ತಾ ಮಾಡುವ ಅಂತೀನಿ. ಇವಾಗ ಒಂದು ಬೌಲಲ್ಲಿ ಅರ್ಶಿನ ನೀರು ಹಾಕಿದ್ದೀನಿ ನಾನು. ಅದಕ್ಕೆ ಈ ಸಟ್ಲೆನ ಅದರಲ್ಲಿ ಹಾಕಿ ಹಚ್ಚಿ ಇಡ್ತಾ ಇದ್ದೀನಿ. ಯಾಕಂದರೆ ಒಂದು ಅರ್ಧ ತಾಸು ಹಚ್ಚಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತೆ. ಇವಾಗ ಒಂದು ಒಲಿವ್ ಆಯಿಲ್ ಹಾಕಿದ್ದೀನಿ ಒಂದು ಫ್ರೈ ಬನ್ನಿಗೆ. ಅದಕ್ಕೆ ಬೀಸಿಟ್ಟ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ. 4 ಈರುಳ್ಳಿನ ನಾನು ಬೀಸ್ಕೊಂಡಿದ್ದೀನಿ. 1 ಕಾರ್ಡಮಮ್ಮ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದಾದ್ಮೇಲೆ ಇದು ಈ ಕಡೆ ಸಿಗ್ತದೆ, ಚುಕ್ಕಿನಿ ಅಂತ ಹೇಳ್ತಾರೆ ಇದಕ್ಕೆ. ಸ್ವಲ್ಪ ಕ್ಯಾರೆಟು, ಅದೇ ಥರ ನಾನು ರೆಡಿಮೇಡ್ ಟೊಮಾಟೊ ಬೀಸಿಟ್ಟ ಟೊಮಾಟೊವನ್ನು ಹಾಕ್ತಾಯಿದ್ದೀನಿ. ಇವಾಗ ಏನು ಮಾಡ್ತಿದ್ದೀನಿ, ನಾನು ಒಂದು ಫ್ರೈ ಬನ್ನಲ್ಲಿ ಸಟ್ಲೆನ ಬೇರೆಯೇ ಬೇಯಿಸ್ಕೊಂಡೆ ಅದನ್ನು ನೀರನ್ನು ನಾನಿವಾಗ ಈ ಸಾಸಿಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಖಾರ ಏನೂ ಹಾಕ್ತಾಯಿಲ್ಲ, ಖಾಲಿ ಟೊಮಾಟೊ ಇದು ಅಷ್ಟೇ. ಇವಾಗ ಉಪ್ಪು ಅರಸಿನಿಟ್ಟು ಎಲ್ಲ ಹಾಕಿ ಇವಾಗ ಪಾಸ್ತಾ ಹಾಕುವ. ಉಪ್ಪು ಅರಸಿನಿಟ್ಟು ಮತ್ತು ಪೆಪ್ಪರ್ ಅಷ್ಟೇ ಹಾಕಿದ್ದೀನಿ, ಮತ್ತೇನೂ ಹಾಕ್ತಾಯಿಲ್ಲ. ಇವಾಗ ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಬೇಯಿಸಿಟ್ಟ ಸಟ್ಲೆನ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಈ ಥರ. ಇವಾಗ ಮತ್ತೊಂದು ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ನನ್ನ ಫುಡ್ ರೆಡಿ. ನೀವು ನೋಡ್ಬೋದು, ಇವತ್ತಿಲ್ಲಿ ವಿಶೇಷ ದಿನ ಗ್ರೀಸಲ್ಲಿ. ಅದಕ್ಕಾಗಿ ನಾವು ಸ್ಪೆಷಲಾಗಿ ಈ ಥರ ಮಾಡ್ತಾರೆ. ಇಲ್ಲಿ ಟ್ರೆಡಿಷ್ನಲ್ಲು ಇದೇ ಥರ ಮಾಡ್ತಾರೆ ಇವತ್ತಿನ ದಿನ. ಹಾಗಾಗಿ ಮಕರೋನಿಯ ಪಾಸ್ತಾದಲ್ಲಿ ಫ್ರಾನ್ಸ್ ಹಾಕಿಬಿಟ್ಟು ಇದು ಮಾಡೋದು. ಇದು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಖಾರ ಏನೂ ಹಾಕಲಿಲ್ಲ. ಇದು ಸೂಪರ್ ಮಾರ್ಕೆಟ್ನಲ್ಲಿ ಸಿಕ್ಕುವಂಥ ಒಂದು ಸಲಾಡ್. ಇದರಲ್ಲಿ ಎಲ್ಲ ಇರುತ್ತೆ ಮಿಕ್ಸ್ ಆಗಿ, ಮೆಣಸು ಹಲ್ವಾ. ಇದು ಒಂದು ಹಲ್ವಾ. ಆಮೇಲೆ ಇದೊಂದು ಬ್ರೆಡ್ಡು ಇವತ್ತಿನ ದಿನಕ್ಕೆ ವಿಶೇಷ, ಅದಕ್ಕೆ ಈ ಬ್ರೆಡ್ಡನ್ನು ಮಾಡ್ತಾರೆ. ಇಷ್ಟೇ ಇವತ್ತಿನ ಐಟಮ್ಮು ನಂದು. ಮೇಲ್ ಡಿಶ್ ಅಂತ ಹೇಳಿದ್ರೆ ಮೆಕರೋನಿಯ ಫ್ರಾನ್ಸ್ ಪಾಸ್ತಾ. ನಿಮ್ಗೆ ಇಷ್ಟ ಆದರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.